ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಕ್ಯಾಂಪರ್ ಸುರೇಶ್. ಗೈಸ್, ನಾವು ಇವತ್ತು ಬಂದು ಈ ವಿಡಿಯೋದಲ್ಲಿ ರಾತ್ರಿ 12 ಗಂಟೆಯಲ್ಲಿ ಸ್ಮಶಾನದಕ್ಕೆ ಹೋಗೋಕ್ಕಾಗುತ್ತಾ ಅಂದರೆ ಸ್ಮಶಾನದಲ್ಲಿ ನೋಡ್ಬೋದು. ಇಲ್ಲಿ ಪಕ್ಕದಲ್ಲಿ ಇವೆಲ್ಲ ಸ್ಮಶಾನಗಳೇ, ನಮ್ಮೂರು ಸ್ಮಶಾನಗಳಿವು. ನನಗೆ ಯಾರೋ ಒಬ್ಬರು ಕೇಳಿದ್ರು, ಗೊತ್ತಿರೋರು, ಅಂದರೆ ಫ್ರೆಂಡ್ ಆಗಬೇಕು. ಆ ಕಾಡಲ್ಲಿ ಕ್ಯಾಂಪಿಂಗ್ ಮಾಡೋದಲ್ಲ, ಸ್ಮಶಾನದಲ್ಲಿ ಹೋಗಿ ಒಂದು 12 ಗಂಟೆ ರಾತ್ರಿ ಹಂಗೆ ಹೋಗೋಕ್ಕೆ ಗೊತ್ತಾಗುತ್ತೆ ಅಂತ. ಸೊ ಹಂಗಾಗಿ ಇವತ್ತು ಬಂದಿದ್ದೀನಿ. ಇವತ್ತು ರಾತ್ರಿಗೆ ಬರೋಣ ಅಂತ. ಬೆಳಗ್ಗೆ ಬಂದು ನೋಡ್ಕೊಂಡು ಹೋಗೋಣ ಯಾವ ಥರ ಐತೆ ಪ್ಲೇಸು ಅಂತ ಹೇಳ್ಬಿಟ್ಟು ಈಗ ನೋಡೋಕ್ಕೆ ಬಂದಿದ್ದೀನಿ. ಈಗ ಟೈಮ್ ಬಂದು 4:15 ಗಂಟೆ ಆ ಮಧ್ಯೆ ಆಗಿರ್ಬೋದು. ರಾತ್ರಿ ಒಂದು 8 ಗಂಟೆ ಇಲ್ಲ 9 ಗಂಟೆ ಹಂಗೆ ಬರೋಣ. 9 ಗಂಟೆಗೆ ಬಂದು ನೋಡೋಣ. ಒಂದು ರಾತ್ರಿ 1 ಗಂಟೆವರೆಗೂ ಇಲ್ಲಿ ಇರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬನ್ನಿ ಈಗ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ನೋಡಿ, ಈ ಕಡೆ ಎಲ್ಲ ಇವೆಲ್ಲ ಸ್ಮಶಾನಗಳೇ. ಮತ್ತು ಈ ಕಡೆ ಐತೆ ಎಲ್ಲ ಗಿಡ ಐತೆ. ಈಗ ಸದ್ಯ ಗಿಡ ಇರೋದ್ರಿಂದ ಸ್ವಲ್ಪ ಕಾಣಿಸ್ತಾ ಇಲ್ಲ ಸರಿಯಾಗಿ. ಅಂದರೆ ರೀಸೆಂಟಾಗಿ ಯಾರೂ ಸತ್ತೋಗಿಲ್ಲ, ಹೊಸ ಸ್ಮಶಾನ ಯಾವುದು ಕಾಣಿಸ್ತಾ ಇಲ್ಲ. ಸೊ ಹಂಗಾಗಿ ಸ್ವಲ್ಪ ಧೈರ್ಯ ಇರುತ್ತೆ. ಅಂದರೆ ಎಷ್ಟು ಧೈರ್ಯ ಇದ್ರೂ ಭಯ ಅನ್ನೋದು ಇದ್ದೇ ಇರುತ್ತೆ. ಮೊದಲಂತೂ ಈ ಕಡೆ ಬರೋಕ್ಕೆ ತುಂಬ ಜನ ಭಯ ಬೀಳ್ತಾಯಿದ್ರು, ಆ ಥರ ಇತ್ತು. ಈಗ ಅಂದರೂ ಪರವಾಗಿಲ್ಲ. ಸ್ವಲ್ಪ ಅಂದರೆ ಹಳ್ಳಿ ಆಗಿರೋದ್ರಿಂದ ಸ್ವಲ್ಪ ಹೊಲಗಳಲ್ಲಿ ತೋಟಗಳಲ್ಲಿ ಜನಗಳಿರ್ತಾರೆ. ನೋಡೋಣ ರಾತ್ರಿ ಯಾವ ಥರ ಇರುತ್ತೆ ಇಲ್ಲಿ ಅಂತ. ನೋಡಿ, ರಾತ್ರಿ ಒಂದು 10 ಗಂಟೆಗೆ ಬರೋಣ. ಅಂದರೆ ಇವಾಗ ಏನಾದರೂ ಸಕ್ಸಸ್ ಆದರೆ ನೆಕ್ಸ್ಟು ಕ್ಯಾಂಪಿಂಗ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ಇಲ್ಲಿ. ಅದಕ್ಕೆ ಕ್ಯಾಂಪಿಂಗ್ ಮಾಡೋಕ್ಕೆ ಪ್ಲೇಸ್ ನೋಡೋಣ ಅಂತಲೇ ಬಂದಿದ್ದು. ಓಕೆ, ಮಾಡ್ಬೋದು ಆರಾಮಾಗಿ ಕ್ಯಾಂಪಿಂಗನ್ನು. ನೋಡಿ, ಇವೆಲ್ಲ ಕಲ್ಲುಗಳು ಈಗಿನ ಕಾಲದಲ್ಲಿ ಐತೆ, ಈ ಥರ ಮಾಡಿಸ್ತಾರೆ. ಬಟ್ ಹಳೆ ಕಾಲದಲ್ಲಿ ನೋಡಿ ಈ ಥರ ಕಲ್ಲುಗಳಿಕ್ಕಕ್ಕೆ ತುಂಬ ಕಷ್ಟ ಪಾಪ. ನೋಡಿ, ಸಿಗೋಣ ಗೈಸ್, ಬನ್ನಿ ಹೋಗೋಣ. ಹಾಯ್ ಗೈಸ್, ಈಗ ಟೈಮ್ ಬಂದು 10:41 ಆಗಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು 10:41. ಈ ಟೈಮಲ್ಲಿ ಬಂದಿದ್ದೀನಿ. ನೋಡಿ ಯಾವ ಥರ ಐತೆ ಈ ಪ್ಲೇಸು ಅಂತ ಹೇಳ್ಬಿಟ್ಟು. ಇಲ್ಲಿಗೆ ಬರೋಕ್ಕೆ ಭಯ ಬೀಳ್ತಾರೆ ಜನ, ಆ ಥರ ಪ್ಲೇಸ್ ಇದೆ. ನೋಡಿ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಬೇರೆ ಸ್ವಲ್ಪ ಮಳೆ ಬಿತ್ತು. ಇನ್ನು ನಾನು 8 ಗಂಟೆ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೆ, ಬಟ್ ಮಳೆ ಬಿದ್ದಿದ್ದಕ್ಕೆ ಸ್ವಲ್ಪ ಲೇಟ್ ಆಯಿತು. ಈಗ ಟೈಮ್ ನೋಡಿ 41 ಆಗಿದೆ. ಈಗ ಹೋಗೋಣ, ಕೆಳಗಡೆ ಹೋಗ್ಬಿಟ್ಟು ಒಂದು ರೌಂಡು ಓಡಾಡಿಕೊಂಡು ಬರೋಣ. ಮತ್ತು ಇಲ್ಲಿಗೆ ಬಂದು ಬಿಟ್ಟೇ ಇರೋಣ. ಮತ್ತು 11:30 ಆದಮೇಲೆ 11:30 ಆದಮೇಲೆ ಒಂದು ರೌಂಡ್ ಹೋಗೋಣ. ಗೊತ್ತಾಗುತ್ತೆ ನಮಗೇನಾದರೂ ಪ್ರಾಬ್ಲಮ್ ಇದ್ದರೆ. ಆ ಥರ ಆಲ್ಮೋಸ್ಟು ಇರಲ್ಲ ಅನ್ಕೊತೀನಿ. ಯಾಕಂದರೆ ಸ್ಮಶಾನದಲ್ಲಿ ರುದ್ರನಿರ್ತಾನೆ ಅಂತಾರೆ. ಅಂದರೆ ರುದ್ರ ಅಂದರೆ ಶಿವ ಇರ್ತಾನೆ. ಆ ಲೆಕ್ಕದಲ್ಲಿ ಶಿವ ಇದ್ದರೆ ಅಂತ ಏನೂ ಪ್ರಾಬ್ಲಮ್ ಇರಲ್ಲ. ಬಟ್ ಯಾಕಂದರೆ ನಮಗೆ ಭಯ ಆಗೋದ್ರಿಂದ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ಏನಾಗುತ್ತೆ ಅಂತ. ನನಗೂ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮು. ನನಗೂ ಸ್ವಲ್ಪ ಭಯ ಜಾಸ್ತಿ ಆಗ್ತೈತೆ. ಬನ್ನೀಗ ಕೆಳಗಡೆ ಹೋಗೋಣ. ಟಾರ್ಚು ಐತೆ, ನಮ್ಮ ಹತ್ರ ಇನ್ನೂ ಒಂದು ಟಾರ್ಚ್ ಒಂದು ಇವಾಗ ನೋಡಿ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ಬನ್ನಿ ಇನ್ನೂ ಸ್ವಲ್ಪ ಒಳಗಡೆ ಹೋಗೋಣ. ನನಗೂ ತುಂಬ ಅಂದರೆ ತುಂಬ ಭಯ ಆಗ್ತೈತೆ ನಿಜವಾಗ್ಲೂ. ಬಟ್ ಏನೋ ಒಂದು ನನಗೆ ಕ್ಲಾರಿಟಿ ಆಗಲಿ ಅಂತ. ನೆಕ್ಸ್ಟ್ ಏನಾದರೂ ಪ್ರಾಬ್ಲಮ್ ಇಲ್ಲ ಇವಾಗ ಅಂದರೆ ನೆಕ್ಸ್ಟು ಕ್ಯಾಂಪಿಂಗ್ ಹಾಕೋಣ. ಇಲ್ಲಿ
ಎಲ್ಲಾದ್ರೂ. ಈಗ ಸದ್ಯ ಎಷ್ಟು 11 ಗಂಟೆ ಆತ ಬಂದೈತಲ್ಲ. ಈಗ ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ. ನೋಡೋಣ, ಒಂದು 11:30ವರೆಗೂ ವೇಟ್ ಮಾಡೋಣ. 11:30 ಮೇಲೆ ಹೊರಡೋಣ ಒಂದು ರೌಂಡ್. ನಾನು ಇನ್ನೂ ಒಂದು ಟಾರ್ಚ್ ತಂದಿದ್ದೀನಿ, ಅದು ಗಾಡಿಯಲ್ಲಿ ಐತೆ. ಈಗ ಸದ್ಯ ಒಂದು ರೌಂಡ್ ಹಾಕೋ ಬರೋಣ ಅಂತಲ್ವಾ, ಸೊ ಅದಕ್ಕೆ ಇದು ಮಾತ್ರ ತಗೊಬಂದಿದ್ದೀನಿ. ನೋಡೋಣ. ಇದು ಇನ್ನೂ ಜಾಸ್ತಿ ಇತ್ತು, ಈ ಕಡೆ ಎಲ್ಲ ತುಂಬ ಸ್ಮಶಾನಗಳಿದ್ವು. ಬಟ್ ಈಗ ಸದ್ಯ ಏನೋ ಎಲ್ಲ ಕಿತ್ತಾಕಿದಂಗಿದ್ದಾರೆ, ಕಿತ್ತಾಕಿದಾರೋ ಇಲ್ಲ ಆಟೋಮೆಟಿಕ್ ಅವರೇ ಹೋಗ್ತಾ ಇತ್ತು, ಗೊತ್ತಿಲ್ಲ. ಏರೋಪ್ಲೇನ್ ಹೋಗ್ತೈತೆ ಅಲ್ಲಿ. ಇದು ಮಳೆ ಬೇರೆ ಬಿದ್ದುಬಿಟ್ಟೈತಲ್ವ ತ್ಯಾವ, ಸೊ ಹಂಗಾಗಿ ಬಟ್ಟೆಗಳೆಲ್ಲ ನೆಂದೇ ಹೋಯಿತು ನೋಡಿ. ನಮ್ಮೂರವ್ರಿಗೆ ಯಾರಿಗಾದ್ರೂ ಗೊತ್ತಾದರೆ ಏನಕ್ಕೆ ಹೋಗಿದ್ದೆ ಎಷ್ಟೊತ್ತಿನಾಗ ಕಿರ್ಚಾಡ್ಬಿಡ್ತಾರೆ. ನಮ್ಮ ಮನೆಯಲ್ಲೂ ಗೊತ್ತಿಲ್ಲ, ಮನೆಯಲ್ಲೂ ಹೇಳಿಲ್ಲ. ಅಂದರೆ ಬೇರೆ ಎಲ್ಲಾದರೂ ಕ್ಯಾಂಪಿಂಗ್ಗೆ ಹೋದರೆ ಎಲ್ಲ ಹೇಳ್ಬಿಟ್ಟು ಹೋಗ್ತಾ ಇದ್ದೆ, ಇಂಥ ಪ್ಲೇಸ್ ಗೊತ್ತಾಯಿದ್ದೀನಿ ಕ್ಯಾಂಪಿಂಗ್ಗೆ ಅಂತ. ಬಟ್ ಇವಾಗ ನಾನು ಯಾರಿಗೂ ಹೇಳಿಲ್ಲ ಮನೆಗೂ. ಯಾರೋ ಫ್ರೆಂಡ್ ಬಂದಿದ್ದಾನೆ ಹಬ್ಬಕ್ಕೆ ಮಾತಾಡ್ಕೊ ಬರ್ತೀನಿ ಅಂತೇಳಿ ಬಂದಿದ್ದು. ಅಂದರೆ ನಮ್ಮೂರವರು ಬೆಂಗಳೂರಲ್ಲಿ ಜಾಸ್ತಿ ಜನ ಸೆಟ್ ಆಗಿದ್ದಾರಲ್ವ, ಅವರು ಹಬ್ಬಗಳಿಗೆ ಮಾತ್ರ ಬರ್ತಾರೆ ಊರ್ಗೆ. ಸೊ ಹಂಗಾಗಿ ಬಂದಿದ್ದಾನೆ, ಮಾತಾಡ್ಕೊ ಬಂದ್ಬಿಡ್ತೀನಿ ಅಂತ ಬಂದಿದ್ದು. ನೋಡಿದ್ರೆ ಇಲ್ಲಿ ಬಂದು ಸ್ಮಶಾನಗಳಲ್ಲಿ ಓಡಾಡ್ತಾ ಇದ್ದೀನಿ. ನೋಡೋಣ ಈಗೇನು ಮಾಡೋಣ ಅಂದರೆ ಹೋಗೋಣ ಮೇಲೆ, ಆಮೇಲೆ ಒಂದು 11-11:30 ಹಂಗೆ ಒಂದು ಸಲ ಬರೋಣ. ಬನ್ನಿ ಒಂದು ಸ್ವಲ್ಪ ಹೊತ್ತು ದೇವ್ರ ಸಾಂಗ್ಗಳು ಹಾಕ್ಕೊಂಡು ಇಲ್ಲೇ ನಿಂತ್ಕೊಂಡಿರ್ತೀನಿ. ಇನ್ನೇ ಮಾತ್ರ ಗಾಡಿ ಮೇಲೆ ಕೂತ್ಕೊಳ್ತೀನಿ. ಯಪ್ಪ ಇದು ನೋಡಿ ಭಯ ಆಯಿತು ಗೈಸ್ ನನಗೆ. ಇವಾಗ ಇದನ್ನು ನೋಡಿ ಭಯ ಆಯಿತು ಅಥವಾ ಅಯ್ಯಪ್ಪ. ಬನ್ನಿ ಗೈಸ್, ಈಗ ಟೈಮ್ ಬಂದು 12 ಗಂಟೆ ಆಗಿದೆ. ಅಂದರೆ ಎಷ್ಟೀಗ 59 ಆಗಿದೆ, 11:59. ನಿಮಗೆ ಇದು ಒಂದು ನಿಮಿಷ ಗೂಗಲ್ ಟೈಮ್ ತೋರಿಸ್ತೀನಿ. ಗೈಸ್ ನೋಡಿ, ಈಗ ಇದು ಟಾರ್ಚ್ ಹಾಕ್ತೀನಿ. ಕರೆಕ್ಟಾಗಿ 12 ಗಂಟೆ ಆಗಿದೆ. ಈಗ ಒಂದು ರೌಂಡ್ ಹೋಗೋಣ. ಇದು ಟಾರ್ಚು ಬೇಡ, ಇನ್ನೊಂದು ಟಾರ್ಚ್ ಐತೆ ನನ್ನ ಹತ್ರ, ತಗೊತೀನಿ. ಅಪ್ಪ ನನಗಂತೂ ತುಂಬ ಅಂದರೆ ತುಂಬ ಭಯ ಆಗ್ತೈತೆ. ಬನ್ನಿ ಈಗ ಹೋಗೋಣ. ಓಂ ನಮಃ ಶಿವಾಯ.
ನೋಡ್ತಾ ಇರ್ಬೋದು ನೀವು. 12 ಗಂಟೆ ರಾತ್ರಿ ಇವಾಗ. 12 ಗಂಟೆ ರಾತ್ರಿಯಲ್ಲಿ ಸ್ಮಶಾನದಲ್ಲಿ ಒಬ್ಬನೇ ನಾನು. ನೋಡ್ಬೋದು ನೀವು, ಯಾರೂ ಇಲ್ಲ ಸುತ್ತು. ಯಾರು ಒಬ್ರು ಅಂದರೆ ಒಬ್ಬರು ಇಲ್ಲ. ಪ್ರಾಮಿಸ್, ನಾನು ಒಬ್ಬನೇ ಬಂದಿದ್ದೀನಿ, ಯಾರೂ ಇಲ್ಲ ಜೊತೆಯಲ್ಲಿ. ಅಂದರೆ ಭಯ ಆಗ್ತೈತೆ. ಅಂದರೆ ಏನೂ ಇರಲ್ಲ, ಬಟ್ ನನಗೆ ಯಾಕೋ ಗಿಡಗಳು ಅವು ಇವು ನೋಡಿದಾಗ ಸ್ವಲ್ಪ ಭಯ ಆಗ್ತದೆ. ಇಲ್ಲ ಏನೋ ಸೌಂಡ್ ಬಂದಂಗಾಯ್ತು ಗೈಸ್. ಈ ಕಡೆ ಏನೋ ಅಂತ ಗೊತ್ತಿಲ್ಲ ನೋಡಿ. ಅಲ್ಲಿ ಲೈಟ್ಗಳು ಕಾಣಿಸ್ತೈತಲ್ಲ, ಅಲ್ಲಿ ಒಂದು ದೇವಸ್ಥಾನ ಐತೆ. ಈ ಕಡೆನೇ, ಈ ಮರದ ಕಡೆನೇ ಸೌಂಡ್ ಬಂದಂಗಾಯ್ತು. ಏನೋ ಒಂಥರ ಸೌಂಡ್ ಬಂದಂಗೆ ಐತಿ. ಬಂದು ನೋಡಿದ್ರೆ ಏನೂ ಇಲ್ಲ. ಓಂ ನಮಃ ಶಿವಾಯ. ನಾನು ಶಿವಪ್ಪನ ನೆನೆಸ್ಕೊಂಡು ಹಂಗೆ ಸ್ವಲ್ಪ ಮುಂದೆ ಬರ್ತಾ ಇದ್ದೀನಿ. ಏನೋ ಸೌಂಡ್ ಬಂತು ಗೈಸ್. ಆ ಕಡೆ ಯಾರೋ ಮಾತಾಡ್ಕೊಂಡಂಗೆ ಇಬ್ಬರು ಸೌಂಡ್ ಬಂತು ನೋಡಿ. ಕೇಳಿಸ್ಬೋದು ನಿಮ್ಮ ಪೇರಿಗೆ, ಯಾರೋ ಮಾತಾಡ್ಕೊಂಡಂಗೆ ಇಬ್ಬರಲ್ಲಿ. ಆ ಕಡೆಕ ಆ ಮರಗಳೈತಲ್ಲ, ಅದ್ರಕ್ಕಿಂದೆ ನಮಗೆ ತೆಂಗಿನ ಮರ ಕಾಣಿಸ್ತೈತೆ ನೋಡಿ. ಸರಿಗೆ ಇಲ್ಲಿ ಝೂಮ್ ಮಾಡೋಕ್ಕಾಗಲ್ಲ, ಕ್ಲಾರಿಟಿ ಇಲ್ಲ ಗೈಸ್. ಕ್ಲಾರಿಟಿ ಇದೆ ತೋರಿಸ್ತಾ ಇದೆ, ಚಿಕ್ಕದಾಗಿ ವಾಯ್ಸ್ ಕೇಳಿಸ್ತೈತೆ. ನೋಡಿ ನನ್ನ ಮಶಾನ ಐತೆ, ನೋಡ್ಬೋದು ನೀವು. ನೋಡಿ ದೇವ್ರ ಮರ ಬಂದ್ಬಿಟ್ಟು ಬೇಸಿಂಗೆ ಹೋಗೋಣ ಬನ್ನಿ. ನಮ್ಮ ಗಾಡಿ ಅಲ್ಲಿ ಮೇಲೆ ಐತೆ.
ಬೇಗ ಹೋಗೋಣ. ಗೈಸ್ ನನಗೆ ಒಂದು 2 ಹತ್ರ ಅಂದರೆ ಸೌಂಡ್ ಸ್ವಲ್ಪ ಕೇಳಿಸ್ತು. ಆ ಲಾಸ್ಟ್ಗೆ ಹೋದಾಗ ಅಲ್ಲಿ ಆ ಕಡೆ ಯಾರೋ ಇಬ್ಬರು ಮಾತಾಡ್ಕೊಂಡು ನಂಗೆ ಕೇಳಿಸ್ತು. ಅಂದರೆ ನಮಗೆ ದೂರ ಯಾರಾದರೂ ಮಾತಾಡ್ಕೊಂಡ್ರೆ ಹೆಂಗೆ ಕೇಳಿಸೋದು ಆ ಥರ ಕೇಳಿಸ್ತು ಆ ಕಡೆ ಒಂದು. ಮತ್ತು ಇಲ್ಲಿ ಗಿಡಗಳೈತಲ್ವ, ಇಲ್ಲಿ ಗಿಡಗಳ ಹತ್ರ ಯಾರೋ ಬಂದಂಗೆ ಆಯಿತು ಫಸ್ಟಲ್ಲೇ. ಬಟ್ ನಾನು ಹತ್ರಕ್ಕೆ ಹೋಗಿ ನೋಡಿದೆ, ಯಾರೂ ಕಾಣಿಸಿಲ್ಲ. ಓಕೆ, ಇದಿಷ್ಟು ಈ ವಿಡಿಯೋ ಗೈಸ್. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ನಿಮ್ಗೇನಾದರೂ ಇದೇ ಥರ ವಿಡಿಯೋಗಳು ಇನ್ನೂ ಬೇಕಂದರೆ ಕಾಮೆಂಟ್ ಮಾಡಿ. ನೆಕ್ಸ್ಟು ಟ್ರೈ ಮಾಡೋಣ. ನಮಗೆ ಮೇಯ್ನು ನೆಕ್ಸ್ಟು ಕ್ಯಾಂಪಿಂಗ್ ಆಗಬೇಕು ಅಂತ ಇದ್ದೀನಿ ಇಲ್ಲಿ. ಬಟ್ ಒಬ್ಬರೇ ಆದರೆ ತುಂಬ ಕಷ್ಟ ಕ್ಯಾಂಪಿಂಗ್ ಹಾಕೋಕ್ಕೂ. ಯಾರನ್ನಾದರೂ ಜೊತೇಲಿ ಕರ್ಕೊಬರ್ಬೇಕು. ನೋಡೋಣ, ಯಾರನ್ನಾದರೂ ಸ್ವಲ್ಪ ಬರೋರು ಇದ್ದಾರೆ ತುಂಬ. ಬಟ್ ಈ ಸ್ಮಶಾನದಲ್ಲಿ ಇರ್ತಾರೆ ಇಲ್ಲ ಗೊತ್ತಿಲ್ಲ. ಬರೋಂಗಿದ್ರೆ ನೆಕ್ಸ್ಟ್ ಇಲ್ಲಿ ಹಾಕೋಣ. ಓಕೆ ಗೈಸ್, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಓಕೆ, ಬಾಯ್ ಗೈಸ್, ಗುಡ್ ನೈಟ್.